ನ್ಯಾಷನಲ್ ಮಿಲಿಟರಿ ಸ್ಕೂಲ್ಸ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಸ್ಗಳಲ್ಲಿ 6 ಮತ್ತು 9ನೇ ತರಗತಿಗಳಿಗೆ ಅಡ್ಮಿಷನ್ಗಳಿಗಾಗಿ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಈ ಒಂದು ಅರ್ಜಿಯನ್ನು ಈ ಪ್ರೆಸೆಂಟ್ 5ನೇ ತರಗತಿ ಮತ್ತು 8ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಸೋಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ನೀವು ಯಾವ ವೆಬ್ಸೈಟ್ಗೆ ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು, ಎಲ್ಲ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ನ ಯಾರು ಹಾಕಬೇಕಂತ ಇದ್ದಿರಲ್ಲ, ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಆ ಒಂದು ಲಿಂಕ್ನ ಮೂಲಕ ಈ ಒಂದು ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ಬರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 10/9/2025 ಅಪ್ಲಿಕೇಶನ್ ಸಲ್ಲಿಸುವಂತಹದ್ದು ಈಗಾಗಲೇ ಸ್ಟಾರ್ಟ್ ಆಗಿದ್ದು 9/10/2025 ನೆಕ್ಸ್ಟ್ ಮಂತ್ 9ರವರೆಗೂ ಈ ಒಂದು ಅರ್ಜಿ ಸಲ್ಲಿಸೋಕೆ ನಿಮಗೆ ಅವಕಾಶವನ್ನು ನೀಡಲಾಗಿದೆ. ಅಟ್ ಪ್ರೆಸೆಂಟ್ 5ನೇ ತರಗತಿ ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಧಾರ್ ಕಾರ್ಡ್, ಒಂದು ಫೋಟೋ, ಸಿಗ್ನೇಚರನ್ನು ನೀವೊಂದು ನಿಯರೆಸ್ಟ್ ಇರುವಂಥ ಆನ್ಲೈನ್ ಸೆಂಟರ್ಗಳ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಈಗ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಸಲ್ಲಿಸಬೇಕಂತ ಕೂಡ ಇಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸ್ಬೋದು. ಈ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ನೀಡಿದ್ದಾರೆ. ಈ ಇನ್ಫಾರ್ಮೇಷನ್ನ ನೀವು ಓದ್ಕೋಬೋದು. ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಜನರಲ್ ಕ್ಯಾಂಡಿಡೇಟ್ಗೆ 680 ರೂಪಾಯಿಗಳ ಫೀಸು, SC ST ಅವರಿಗೆ 340. ಅದೇ ರೀತಿ ಈ ಅಟ್ ಪ್ರೆಸೆಂಟ್ ಆರ್ಮಿಯಲ್ಲಿರುವಂತಹ ಅವರ ವಿದ್ಯಾರ್ಥಿಗಳಿಗೆ, ಅವರ ಮಕ್ಕಳಿಗೆ 300 ರೂಪಾಯಿಗಳ ಫೀಸನ್ನು ಆನ್ಲೈನ್ ಚಾನಲ್ನ ಇಲ್ಲಿ ನೀಡಿದ್ದಾರೆ. ಇಲ್ಲಿ ಕೆಳಗಡೆ ಬಂದ ಮೇಲೆ ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತುಂಬ ಸಿಂಪಲ್ ಸ್ಟೆಪ್ಸ್ನಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಿಗೆ ಕ್ಯಾಂಡಿಡೇಟ್ ನೇಮನ್ನು ಆ್ಯಸ್ ಪರ್ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮನ್ನು ಎಂಟರ್ ಮಾಡಿ, ಫಾದರ್ ನೇಮ್, ಮದರ್ ನೇಮ್, ಮೊಬೈಲ್ ನಂಬರ್, ಅದಾದಮೇಲೆ ಇಮೇಲ್ ID-ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂದರೆ ನಿಮ್ಮ ಒಂದು ಇಮೇಲ್ ID ಯಾವುದನ್ನು ನೀಡಿದಾರಲ್ಲ ಅದರ ಎಕ್ಸಾಮ್ ಕುರಿತಂತ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಅವರು ಇಮೇಲ್ ID-ಗೆ ನಿಮಗೆ ಸೆಂಡ್ ಮಾಡ್ತಾರೆ. ಸೊ ಇದನ್ನು ಎಸ್ ಅಂತ ಕೊಡಬೇಕಾಗತ್ತೆ. ಇದಾದಮೇಲೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಷ್ಟ ಆದರೆ ನೀವು ಒಂದು ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ಫಾರ್ಮೇಷನ್ ಎಲ್ಲ ಆ್ಯಡ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದಾನೆ. ಇವಾಗ ನೀವೊಂದು ಮೊಬೈಲ್ ನಂಬರನ್ನು ಯಾವುದನ್ನು ಎಂಟರ್ ಮಾಡಿದಾರಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, OTP ಬಂತು. ಈ ಒಂದು OTP-ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ರಿಜಿಸ್ಟ್ರೇಷನ್, ಇದು ರಿಜಿಸ್ಟ್ರೇಷನ್ ಫಸ್ಟ್ ಸ್ಟೆಪ್ ಆಗಿದ್ದು, ಇದು ರಿಜಿಸ್ಟ್ರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಪ್ಚರ್ನ ಎಂಟರ್ ಮಾಡಿ ಸೇವ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಕೊಡ್ತಾ ಇದ್ದಾನೆ. ಇವಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಈ ರೀತಿ ಸೇವ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡನ್ನು ತೆಗೆದುಕೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ. ಮತ್ತು ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಬಂತು, ರಿಜಿಸ್ಟ್ರೇಷನ್ ID ಅಂತ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸೇವ್ ಅಂತ ಕೊಟ್ಟ ಮೇಲೆ ರಿಜಿಸ್ಟ್ರೇಷನ್ ID ಬಂತು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ. ಇವಾಗ ನೀವು ಕ್ಲಿಕ್ ಹಿಯರ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ID-ನ ಎಂಟರ್ ಮಾಡಿ, ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ, ಆ ಒಂದು ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚರ್ನ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಒಂದು 3 ಸ್ಟೆಪ್ ಇದಾವೆ ರೀ. 3 ಸ್ಟೆಪ್ನಲ್ಲಿ ನೀವು ಈ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದಾಗಿದೆ. ಫಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು, ಫಿಲ್ ಅಪ್ ಅಪ್ಲಿಕೇಶನ್ ಅಂತ ಇದೆ. ಎಡಿಟ್ ಕಂಪ್ಲೀಟ್ ಅಪ್ಲಿಕೇಶನ್. ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಅಕ್ಟೋಬರ್ನಲ್ಲಿ ಮತ್ತೆ ಎಡಿಟ್ಗೆ ಇದನ್ನು ಓಪನ್ ಮಾಡ್ತಾರೆ, ಅವಾಗ ಎಡಿಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಫಿಲ್ ಅಪ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಸ್ಟೆಪ್ಪಲ್ಲೇ ನೀವು 6ನೇ ತರಗತಿಯು 9ನೇ ತರಗತಿಯ ಅಡ್ಮಿಷನ್ಗಾಗಿ ಯಾವುದಕ್ಕಾಗಿ ನೀವು ಇಲ್ಲಿ ಅರ್ಜಿ ಸಲ್ಲಿಸ್ತಾ ಇದೆ ಅಂತ ಕೇಳುತ್ತೆ. ಅದನ್ನು ಫಸ್ಟಿಗೆ ಎಂಟರ್ ಮಾಡಿ. ಅದಾದಮೇಲೆ ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಇದಾದಮೇಲೆ ಒಂದು ಪೇರೆಂಟ್ ಕೆಟಗರಿ ಅಂತಿದ್ದಲ್ಲಿ JCO, ಆರ್ಮಿ, ನೇವಿ, ಏರ್ಫೋರ್ಸಿಗೆ ಸಂಬಂಧಿಸಿದವರಾದರೆ ಇವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಕಾಮನ್ ಮ್ಯಾನ್, ಸಿವಿಲಿಯನ್ ಆದರೆ ಸಿವಿಲಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿವಿಲಿಯನ್ ಅಂತ ಕೂಡ ಇದು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಸಿವಿಲಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಕೆಟಗರಿ ಅಂತ ಇದ್ದಲ್ಲಿ ನಿಮ್ಮ ಒಂದು ಕೆಟಗರಿ ಯಾವ ಕೆಟಗರಿಗೆ ನೀವು ಸೇರಿದಾರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟ್ ಆಫ್ ಬರ್ತ್, ವಿದ್ಯಾರ್ಥಿಯ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಇದಾದಮೇಲೆ ಒಂದು ವಿದ್ಯಾರ್ಥಿಯ ಒಂದು ಮನೆಯ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅಡ್ರೆಸ್ ಅಂತ ಇದೆಯಲ್ಲ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ಮನೆಯ ಒಂದು ವಿಳಾಸ, ಊರು, ಡಿಸ್ಟಿಕ್, ಸ್ಟೇಟ್, ಪಿನ್ ಕೋಡ್ ಸಮೇತವಾಗಿ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈ ಒಂದು ರಾಷ್ಟ್ರೀಯ ಸ್ಕೂಲ್ಸ್ಗಳ ಪೈಕಿ ನಮ್ಮ
ಕರ್ನಾಟಕದಲ್ಲಿ 2 ಸ್ಕೂಲ್ಸ್ಗಳಿದಾವೆ ರೀ, ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ 2 ಸ್ಕೂಲ್ಸ್ಗಳು ಸಿಗ್ತಾವೆ ನಿಮಗೆ. ನೀವು ಎರಡಕ್ಕೂ ಪ್ರಿಫರೆನ್ಸನ್ನು ಇಲ್ಲಿ ಕೊಡ್ಬೋದಾಗಿದೆ. ಮುಂದೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಿಗೆ ಇಲ್ಲಿ ಎಕ್ಸಾಮ್ ಸಿಟಿಯನ್ನು ಕೇಳುತ್ತೆ. ನೆಕ್ಸ್ಟ್ ಇದಾದಮೇಲೆ ಎಕ್ಸಾಮ್ ಸಿಟಿನ ಕೇಳುತ್ತೆ. ಎಕ್ಸಾಮ್ ಸಿಟಿ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಬೆಂಗಳೂರು 2 ಕಡೆ ಕೊಟ್ಟಿದ್ದಾರೆ ರೀ. ನಿಮಗೆ ಫಸ್ಟಿಗೆ 2ನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಬೇರೆ ಕಡೆ ಇಂಟ್ರೆಸ್ಟ್ ಇದ್ದರೆ ಬೇರೆ ಕಡೆನೂ ಇಲ್ಲಿ ಡಿಸ್ಟ್ರಿಕ್ಟ್ಸ್ ಅದಾವೆ ರೀ, ಬಹಳಷ್ಟು ಆಪ್ಷನ್ಗಳಿದಾವೆ. ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಬೆಂಗಳೂರು 2 ಅದಾವೆ ರೀ. ನೀವು ಎಕ್ಸಾಮ್ ಸಿಟಿನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು 3 ಎಕ್ಸಾಮ್ ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. 3 ಎಕ್ಸಾಮ್ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ನೇ ಇದ್ದಿದ್ದೇ ಬರೋ ಚಾನ್ಸಸ್ ಭಾಳ ಇರುತ್ತೆ ರೀ. ಆಲ್ಮೋಸ್ಟ್ ಫಸ್ಟ್ ಆಪ್ಷನ್ಸ್ ಏನಾದರೂ ಸಿಗಲಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನಲ್ಲಿ ಸಿಗ್ತಾರೆ. ಇದಾದಮೇಲೆ ಕೆಳಗಡೆ ಶೋ ಆಗ್ತಾಯಿದೆ ನೋಡ್ಬೋದು, ಅಪ್ಲಿಕೇಶನ್ ಫೀ ಡೀಟೇಲ್ಸ್ ಅಂತ ಬರ್ತಾ ಇದೆ. ನಾನು ಜನರಲ್ ಅಂತ ಹಾಕಿರೋದ್ರಿಂದ 680 ರೂಪಾಯಿಗಳ ಚಾನಲ್ನ ತೋರಿಸ್ತಾ ಇದೆ. SC ST ಇದ್ದರೆ 340 ರೂಪಾಯಿ ತೋರಿಸುತ್ತೆ ರೀ. ಸೊ ಇದಾದಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸೇವ್ ಸ್ಟೆಪ್ 1 ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದಮೇಲೆ ಸ್ಟೆಪ್ 2 ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೆಪ್ 2ನಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಸ್ಕೂಲ್ನ ಆಲ್ ಓವರ್ ಇಂಡಿಯಾದಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಸ್ಗಳು ಟೋಟಲ್ 5 ಇದಾವೆ ರೀ. 5ರಲ್ಲಿ ಕರ್ನಾಟಕದಲ್ಲೇ 2 ಸ್ಕೂಲ್ಸ್ ಇದಾವೆ. ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿ 2, ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ. ಇದಾದಮೇಲೆ ರಾಜಸ್ಥಾನದಲ್ಲಿ 2 ಇದಾವೆ ರೀ, ಧೋಲ್ಪುರ್ ಮತ್ತು ಅಜ್ಮೀರ್ನಲ್ಲಿ. ಇದು ಬಿಟ್ಟರೆ ಹಿಮಾಚಲ ಪ್ರದೇಶದಲ್ಲಿ ಒಂದಿದೆ. ಫಸ್ಟಿಗೆ ನೀವು ನಿಮ್ಮ ಇಂಟ್ರೆಸ್ಟ್ ರೀ ನೋಡಿರಿ, ಈಗ ಕರ್ನಾಟಕ ಹಾಕೋದಿದ್ರೆ ಬೆಳಗಾವಿ ಬೆಂಗಳೂರು 2 ಇದಾವೆ. ಅದಾದ್ಮೇಲೆ 2 ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ರಾಜಸ್ಥಾನಲ್ಲಿ 2 ಇದಾವೆ. ಅದಾದಮೇಲೆ ಹಿಮಾಚಲ ಪ್ರದೇಶದಲ್ಲಿ ಒಂದಿದೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ನಿಮ್ಮ ಆರ್ಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 5 ಸ್ಕೂಲನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು, ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಪ್ರಿಪೇರ್ಡ್ ಚಾಯ್ಸ್ ಫಾರ್ ಹಾಸ್ಪಿಟಲ್ ಅಂತಿದೆ. ಹಾಸ್ಪಿಟಲ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲೇ ನಮ್ಮ ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ಒಂದೇ ಇದೆ ರೀ. ಇಲ್ಲೇ ನೋಡ್ತಾ ಇರ್ಬೋದು, ಕಮಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ ಬೆಂಗಳೂರು ಅಂತ ಇದೆ. ಇದನ್ನು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಮಿಕ್ಕ 4 ಆಪ್ಷನ್ಗಳನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. 4ನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ, ವಿದ್ಯಾರ್ಥಿಯ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಸೇವ್ ಸ್ಟೆಪ್ 2 ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಬನ್ನಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನೂ ಇರೋಂಗಿಲ್ಲ ರೀ, ಮೇಕ್ ಪೇಮೆಂಟ್ ಅಂತ ಇರುತ್ತೆ. ಇಲ್ಲಿ ನೀವು ಡೀಟೇಲ್ಸನ್ನು ಏನೇನು ಎಂಟರ್ ಮಾಡಿದ್ರಲ್ಲ ಅದೆಲ್ಲ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಶೋ ಆಗ್ತಿರುವಂಥ ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ಇದ್ದರೆ, ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಇನ್ನೊಂದು ಸಾರಿ ಕೆಳಗಡೆ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಕೆಳಗಡೆ ನಿಮ್ಮ ಮಿಸ್ಟೇಕ್ಸ್ ಏನಿದ್ರೆ ಎಡಿಟ್ ಆಪ್ಷನ್ ಅಂತ ಕೂಡ ಇದೆ. ಎಡಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಎಡಿಟ್ ಅಪ್ಲಿಕೇಶನ್ ಅಂತ ಕೊಡಿ. ಇಲ್ಲ ಸರಿಯಾಗಿದೆ, ಎಲ್ಲ ಮಾಹಿತಿ ಸರಿಯಾಗಿದೆ ಅಂದಮೇಲೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನೀವು ಒಂದು ಪೇಮೆಂಟ್ ಆಪ್ಷನ್ಗೆ ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI QR ಅಂತ ಇದೆ. ಈಸಿ ಅಂದರೆ UPI QR ಅದನ್ನು ಶೋ ಆಗುತ್ತೆ. ಇಲ್ಲಿ ಇದನ್ನು ಡೈರೆಕ್ಟಾಗಿ ನೀವು ಮೊಬೈಲ್ನಿಂದ ಸ್ಕ್ಯಾನ್ ಮಾಡೋದ್ರ ಮೂಲಕ ಈ ಒಂದು ಫೀಸನ್ನು ಪೇಮೆಂಟ್ ಮಾಡ್ಬೋದಾಗಿದೆ. ಈ ರೀತಿ ಪೇಮೆಂಟ್ ಆದಮೇಲೆ ಒಂದು ಪೇಮೆಂಟ್ ಡೀಟೇಲ್ಸ್ ಶೋ ಆಗುತ್ತೆ. ಇದನ್ನು ಪ್ರಿಂಟೌಟನ್ನು ತೆಗೆದುಕೊಳ್ಳಿ ಅಥವಾ PDF ಮಾಡಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡೈರೆಕ್ಟಾಗಿ ನೀವು ಫಸ್ಟಿಗೆ ಏನೋ ಹೋಮ್ ಪೇಜಿಗೆ ಇದ್ರಲ್ಲ, ಆ ಹೋಮ್ ಪೇಜಿಗೆ ಬಂದು ಲಾಗಿನ್ ಪೇಜಿಗೆ ಹೋಗಿ. ಲಾಗಿನ್ ಪೇಜಿಗೆ ಹೋಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಇನ್ನೊಂದು ಸಾರಿ ಇಲ್ಲಿ ನೋಡ್ತಾ ಇರಿ, ಲಾಗಿನ್ ಅಂತ ಇದೆಯಲ್ಲ, ಯೂಸರ್ ಲಾಗಿನ್ನಲ್ಲಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೀವು ಅಪ್ಲಿಕೇಶನ್ ಏನು ಹಾಕಿದ್ದೀರಲ್ಲ, ಇವಾಗ ಕಂಪ್ಲೀಟಾಗಿ ಪೇಮೆಂಟ್ ಎಲ್ಲ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಶೋ ಆಗುತ್ತೆ. ನೀವು ಎಷ್ಟನೇ ಕ್ಲಾಸ್ಗೆ ಅಪ್ಲೈ ಮಾಡಿದ್ರಲ್ಲ ಅದು ಶೋ ಆಗುತ್ತೆ, ಸಕ್ಸಸ್ ಅಂತ ಕೂಡ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ನಿಮ್ಮ ಅಪ್ಲಿಕೇಶನ್ ಹಾಕಿರುವಂಥ ಅಕ್ನಾಲಜ್ಮೆಂಟ್ ಶೋ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟನ್ನು ತೆಗೆದುಕೊಂಡು ನಿಮ್ಮ ಒಂದು ಕಸ್ಟಮರಿಗೆ ಕೊಡಿ, ಅಥವಾ ನೀವೇ ಅಪ್ಲೈ ಮಾಡಿದರೆ ನಿಮ್ಮ ಒಂದು PDF ಸೇವ್ ಮಾಡ್ಕೊಳ್ಳಿ. ಮುಂದೆ ಎಕ್ಸಾಮ್ ಬಿಟ್ಟಾಗ ಹಾಲ್ ಟಿಕೆಟ್ ತೆಗೆಯೋಕ್ಕೆ ಈ ಒಂದು ರಿಜಿಸ್ಟ್ರೇಷನ್ ID ಬೇಕಾಗುತ್ತೆ. ಈ ಒಂದು ಅರ್ಜಿಯನ್ನು ಸಲ್ಲಿಸುವಾಗ ಯಾವುದೇ ರೀತಿಯಾದಂಥ ತೊಂದರೆ ಆದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.